ನಮಸ್ಕಾರ, ಶುಭೋದಯ. ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಮ ಹವನದ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅಂದರೆ ಹೋಮ ಹವನದ ಮಹತ್ವವೇನು, ಅದರ ಪ್ರಯೋಜನಗಳು, ಯಾವ ಹೋಮ ಮಾಡಿಸಿದರೆ ಶುಭ, ಯಾವ ಹೋಮದಿಂದ ಫಲ ಸಿಗುತ್ತೆ ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಗುರೂಜಿಯವರು ನಿಮಗೆಲ್ಲ ತಿಳಿಸ್ಕೊಡ್ಲಿದ್ದಾರೆ. ಮೊದಲಿಗೆ ನಾನು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಗುರೂಜಿಯವರು ನನ್ನ ಜೊತೆ ಇದ್ದಾರೆ. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ವಾಗರ್ತ ಇವ ಸಂಪೃತೋ ವಾಗರ್ತಃ ಪತಿಪತೆಯ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರವು. ಗುರೂಜಿ, ಹೋಮ ಹವನ ಪ್ರತಿಯೊಬ್ಬರು ಕೂಡ ಮಾಡಿಸ್ತಾ ಇರ್ತಾರೆ. ಶಾಂತಿಗಾಗಿ ಒಂದಷ್ಟು ಜನ ಹೋಮ ಮಾಡಿಸ್ತಾರೆ, ಇನ್ಯಾವುದೋ ಒಂದು ಕಾರಣಕ್ಕಾಗಿ ಮಾಡಿಸ್ತಾ ಇರ್ತಾರೆ. ಬಟ್ ಇದರ ಮಹತ್ವ ಏನು, ಹೋಮ ಮಾಡಿಸೋದ್ರಿಂದ ನಮಗೇನು ಸಿಗುತ್ತೆ ಪ್ರಮುಖವಾಗಿ, ಹಾಗೆ ಒಂದಷ್ಟು ಗೊಂದಲ ಕೂಡ. ಹೋಮಕ್ಕೆ ಯಾವ ವಸ್ತುಗಳನ್ನು ಬಳಸಬೇಕು, ಯಾವ ವಸ್ತುಗಳನ್ನು ಬಳಸಬಾರದು ಅನ್ನೋದ್ರ ಕುರಿತು, ಅದಕ್ಕೂ ಮುಂಚೆ ಹೋಮ ಹವನದ ಮಹತ್ವದ ಕುರಿತಾಗಿ ತಿಳಿಸ್ಕೊಡಿ. ಹೋಮ ಮತ್ತು ಹವನ ಅಂದರೆ ನಮ್ಮ ಸನಾತನ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆಯೇ ದೇವತೆಗಳಿಂದನೂ ಕೂಡ ಪೂರ್ವಜರ ಕರ್ಮಫಲದಿಂದ, ನಮಗೆ ಆಗಿರುವಂತಹ ಕರ್ಮಫಲದಿಂದ ನಾವು ದಿನನಿತ್ಯಗಳಲ್ಲಿ ಅನುಭವಿಸ್ತಾ ಇರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸಿಕೊಳ್ಳುವುದಕ್ಕೋಸ್ಕರ ಹೋಮ ಹವನಗಳನ್ನು ಮತ್ತು ಪ್ರತಿದಿನ ಮಾಡುವಂತಹ ಪೂಜೆ ಪುನಸ್ಕಾರಗಳಿಂದ ಎಲ್ಲ ವಿಧವಾದ ಸಮಸ್ಯೆಗಳನ್ನು ಕೂಡ ಸಂಪೂರ್ಣವಾಗಿ ನಾಶಪಡಿಸಿಕೊಳ್ಳುವುದಕ್ಕಾಗಿ ಮತ್ತು ಕುಟುಂಬದ ಸಕ್ಸಸ್ಫುಲ್ ಅನ್ನೋದಕ್ಕೆ, ಅಂದರೆ ಕುಟುಂಬದ ಏಳಿಗೆಗಾಗಿ ಮಾಡಲೇಬೇಕಾದಂತಹ ಹೋಮ ಹವನಗಳು, ದಿನನಿತ್ಯದ ಕರ್ಮಗಳಿಗೆ ಮತ್ತು ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳು, ಇಷ್ಟ ದೇವರು ಮತ್ತು ಕುಲದೇವರ ಆರಾಧನೆಗಾಗಿ, ವಂಶೋದ್ಧಾರಕ್ಕಾಗಿ ಮಾಡಲೇಬೇಕಾದಂತಹ ಒಂದು ಅದ್ಭುತವಾದ ಒಂದು ಆಚರಣೆ, ಸಂಪ್ರದಾಯ ಅನ್ನುವಂಥದ್ದು ಮಾಹಿತಿ. ಇನ್ನು ಹೋಮಕ್ಕೆ ಯಾವ ವಸ್ತುಗಳನ್ನು ಬಳಸಬೇಕು, ಯಾವ ವಸ್ತುಗಳನ್ನು ಪ್ರಮುಖವಾಗಿ ಬಳಸಬಾರ್ದು ಗುರುಜಿ? ಮುಖ್ಯವಾಗಿ ಹೋಮ ಹವನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಸ್ತುಗಳಲ್ಲಾಗಿರ್ಬೋದು ಮತ್ತು ಮನೆಯ ಸಾಮಗ್ರಿಗಳಾಗಿರ್ಬೋದು, ಹೊಸದಾಗಿ ತಗೊಳ್ಬೇಕಾಗಿರುವಂಥದ್ದಾಗಿರ್ಬೋದು, ಹಳೆಯ ವಸ್ತುಗಳನ್ನು ಯಾವುದೇ ಇರ್ಬೋದು, ಹೋಮಕ್ಕೆ ಸಂಬಂಧಪಟ್ಟಂಥದ್ದ ಹಳೆಯ ವಸ್ತುಗಳನ್ನು ಯಾವುದನ್ನು ಕೂಡ ಧರಿಸಬಾರದು, ಉಪಯೋಗಿಸಬಾರದು. ಹೋಮಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಮತ್ತು ಹವನಕ್ಕೆ, ಹೋಮ ಮತ್ತು ಹವನ ಎರಡು ಒಂದೇ ಪದ. ಹವನ ಅಂತಂದರೆ ನಮ್ಮಲ್ಲಿರುವ ಒಂದು ಲೋಪದೋಷಗಳನ್ನು ಮತ್ತು ಕಷ್ಟ ಕಾರ್ಪಣ್ಯಗಳನ್ನು ಸಂಪೂರ್ಣವಾಗಿ ನಶಿಸಿ ಹೋಗಬೇಕು ಅನ್ನುವಂಥದ್ರಿಂದ ಉದ್ದೇಶಪೂರ್ವಕವಾಗಿ ಮಾಡುವಂತಹ ಪೂಜೆ ಹವನ ಅನ್ನುವಂಥದ್ದು. ಮತ್ತು ಯಾವುದಾದ್ರೂ ಒಂದು ಪೂಜೆ, ಯಾವುದಾದ್ರೂ ಒಂದು ಕೆಲಸ, ಯಾವುದಾದ್ರೂ ಒಂದು ಗುರಿ ಅನ್ನು ತಲುಪುವುದಕ್ಕೋಸ್ಕರ ಒಂದು ಮುನ್ನಡಿ ಅಂತಂದರೆ, ನಮಗೆ ಸಕ್ಸಸ್ಫುಲ್ ಆಗಬೇಕು, ನಾವು ಅಂದ್ಕೊಂಡಿರುವಂತಹ ಕಾರ್ಯ ಒಂದು ಸಿದ್ಧಿ ಆಗಬೇಕು, ನಾವು ಏನನ್ನು ಗುರಿ ತಲುಪಬೇಕು ಅಂದ್ಕೊಂಡಿದ್ದೀವೋ ಅದನ್ನು ನಾವು ತಲುಪಲೇಬೇಕು ಅನ್ನುವಂಥದ್ದು ಸ್ಮರಣೆ ಮಾಡಿಕೊಂಡು ಹೋಮ ಹವನವನ್ನು ಪೂಜೆಗಳ ಮುಖಾಂತರದಿಂದ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿಸಿದಾಗ ನಮ್ಮಲ್ಲಿರುವ ಎಲ್ಲ ಥರದ ಸಮಸ್ಯೆಗಳನ್ನು ಕೂಡ ಪರಿಹಾರಕ್ಕೆ ಅನ್ನುವಂಥದ್ದು ಮಾಡ್ಕೋಬೋದು. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹೋಮ ಹವನಗಳು ಅನ್ನುವಂಥದ್ದು ಏನಿದಾವೋ, ಮೊದಲನೇ ಹೇಳಿದಾಗೆ ಮನೆಯಲ್ಲಿ ಇರುವಂತಹ ಹಳೆಯ ವಸ್ತುಗಳನ್ನು ಮತ್ತು ಹರಿದ ವಸ್ತುಗಳನ್ನು, ಹೊಡೆದ ವಸ್ತುಗಳನ್ನು ಧರಿಸಬಾರದು, ಉಪಯೋಗಿಸಬಾರದು. ಮತ್ತು ನದಿ ತೀರಗಳಲ್ಲಿ ಇರುವಂತಹ ಹಳೆಯ ಮರ ದಿಂಡುಗಳನ್ನು, ಕಟ್ಟಿಗೆಗಳನ್ನು ಮತ್ತು ಇಟ್ಟಿಗೆಗಳನ್ನು ಕೂಡ ಉಪಯೋಗಿಸಬಾರದು. ಏಕಂತಂದರೆ ಅವು ಹೋಮನಕ್ಕೆ ಅಷ್ಟು ಶುದ್ಧವಾದ ವಸ್ತುಗಳಲ್ಲ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸುತ್ತದೆ. ಆದ ಕಾರಣದಿಂದ ನಮಗೆ ಹಳೆಯ ಮತ್ತು ಹೊಡೆದ ವಸ್ತುಗಳನ್ನು ನಾವು ಉಪಯೋಗಿಸಿದಾಗ ಮತ್ತು ಕುಟ್ಟಿಡಿದ ವಸ್ತುಗಳನ್ನಾಗಿರ್ಬೋದು ಅಥವಾ ವೆಯ್ಟ್ಲೆಸ್ ಆಗೋಗಿರುತ್ತದೆ, ಅದಂತಂದರೆ ತನಗೆ ಇರುವಂತಹ ಸಾರಾಂಶವನ್ನು ಕಳೆದುಕೊಂಡು ಬಿಟ್ಟಿರ್ತವೆ. ಅಂತಹ ವಸ್ತುಗಳನ್ನು ನಾವು ಉಪಯೋಗಿಸಿದಾಗ ಏನಾಗುತ್ತದೆ, ಹೋಮಕ್ಕೆ ಅಂತಂದರೆ ಅಗ್ನಿಗೆ ಸ್ಪರ್ಶಿಸಿದಾಗ ಅಗ್ನಿಯಿಂದ ಈ ಹೊಡೆದು ಹೋದ ಸತ್ವವನ್ನು ಕಳೆದುಕೊಂಡ ವಸ್ತುಗಳನ್ನು ಬಳಸಿದಾಗ ನಮಗೆ ಏನು ಹವನದಿಂದ ಹೋಮದಿಂದ ಬರಬೇಕಾಗಿರುವಂತಹ ಒಂದು ಎನರ್ಜಿ ಅನ್ನೋದು ಏನಿರುತ್ತೋ ಆ ಎನರ್ಜಿನ
ಎಕ್ಸ್ಪೋಸ್ ಮಾಡೋದಿಲ್ಲ ಅಗ್ನಿದೇವ. ಆದ ಕಾರಣದಿಂದ ಆ ಯಾವುದೇ ರೀತಿಯ ಹಳೆಯ ವಸ್ತುಗಳನ್ನು ಬಳಸಬಾರದು ಅನ್ನುವಂಥದ್ದು ಒಂದು ಪದ್ಧತಿ. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡಿದ್ದೀರಾ? ನಿಮ್ಮ ಹೆಸರೇನು? ಅನಂತಪುರ ರವಿಕುಮಾರ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ. 7/4/1958, ಮಧ್ಯಾಹ್ನ 3:45, ವೃಶ್ಚಿಕ ರಾಶಿ, ದೇವಸ್ಥಾನ ಅನುರಾಧ ನಕ್ಷತ್ರ. ಓಕೆ, ಮಾತಾಡಿ, ಗುರುಜಿ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಗುರುಜಿಗಳೇ. ನಮಸ್ಕಾರ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಕೇಳಿದ್ರಿ. ಓಕೆ, ಆಯ್ತು. ಪ್ರಶ್ನೆ? ಮತ್ತೆ ನಮ್ಗೆ ಯಾವ್ದು ಕೈ ಹಾಕಿದ್ರು ಹೊಲಿತಾ ಇಲ್ಲ, ಏನ್ ಮಾಡಿದ್ರು ಆಯ್ತಾ ಇಲ್ಲ. ಸ್ವಲ್ಪ ಕೋರ್ಟು ಕಚೇರಿಗೆ ಹೋದ್ರು ಖರ್ಚು ಜಾಸ್ತಿ, ಅದು ಕೈ ಬಿಡ್ತಾ ಇಲ್ಲ ಗುರುಜಿ. ನಿಮಗೆ ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಕುಜ ಅಧಿಪತಿ ಅನ್ನೋಂಥದ್ದು ಬರ್ತಾನೆ. ಕುಜ ಅಂತಂದರೆ 9 ಗ್ರಹಗಳಿಗೆ ಸಂಬಂಧಪಟ್ಟಂತಹ ಕುಜ ಯಾವಾಗಲೂ ಕೂಡ ರಿವರ್ಸ್ ಹೋಗ್ತಾ ಇರ್ತಾನೆ. ಅಂತಂದರೆ ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯ, ಭೂ ವಿಚಾರದಲ್ಲಿ, ಕೋರ್ಟು ಕಚೇರಿ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ನೀವು ಒಳ್ಳೆ ಆಹಾರ ತಿಂತಾ ಇದ್ರೂ ಕೂಡ, ಆರೋಗ್ಯಕರವಾಗಿದ್ರೂ ಕೂಡ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಮಸ್ಯೆಗಳು ಕಂಡು ಬರ್ತಾನೇ ಇರ್ತವೆ. ಯಾಕಂತಂದರೆ ಕುಜ ಮಹಾತ್ಮನ ನಿಮ್ಮ ಪರಿಣಾಮನೇ ಆಗಿರ್ತದೆ. ಇದನ್ನು ಹಣೆ ಬರ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ, ಭಗವಂತ ಕೊಟ್ಟಿರುವ ಒಂದು ಶಾಪ ಅಂತಲೂ ಕೂಡ ತಿಳ್ಕೊಳ್ಳೋಕೆ ಹೋಗಬೇಡಿ. ಏನಾಗ್ತಾ ಇದೆ ಅಂತಂದರೆ ನಿಮ್ಮ ಮನೆಯಲ್ಲಿ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅಂತಂದರೆ ಜನಗಳಿಂದನೇ ಇದು ನಿಮಗೆ ನಷ್ಟ ಅನುಭವಿಸುವಂಥದ್ದು. ಯಾವಾಗಿಂದ 2 ವರ್ಷಗಳ ಕಾಲ, ಆಲ್ರೆಡಿ 2 ವರ್ಷದಿಂದನೂ ಕೂಡ ನಿಮಗೆ ಮನೆ ಕುಟುಂಬದವರಿಂದ, ಅಂದರೆ ಸ್ವಂತದವರಿಂದ ಆಗಿರ್ಬೋದು, ಕುಟುಂಬದ ಒಳಗಡೆಯವರಿಂದನೇ ಆಗಿರ್ಬೋದು, ಸ್ವಲ್ಪ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಆಗ್ತಾ ಇದೆ. ಇದನ್ನು ಕುಜನಿಗೆ ಸಂಬಂಧಪಟ್ಟಂತಹ ಒಂದು ಬೀಜಮಂತ್ರ ಆಗಿರ್ಬೋದು, ಇಲ್ಲ ಮುಕ್ಕೋಟಿ ದೇವತೆ ಹಸುವಿಗೆ ಸಂಬಂಧಪಟ್ಟಂತಹ ಒಂದು ದಾನ ಧರ್ಮ ಅನ್ನುವಂಥದ್ದು ಮಾಡುವಂಥದ್ದು. ಅದು ಹಸುವಿಗೆ ನಾವು ಎಷ್ಟು ಸಾಧ್ಯವಾಗುತ್ತೋ ನೀವು ಸ್ವಲ್ಪ ಪೋಷಣೆ ಆಹಾರ ರೂಪದಲ್ಲಾಗಿರ್ಬೋದು ಅಥವಾ ದಾನದ ರೂಪದಲ್ಲಾಗಿರ್ಬೋದು ಅದನ್ನು ಮಾಡಿದಾಗ ಸ್ವಲ್ಪ ಅನುಕೂಲ ಅನ್ನುವಂಥದ್ದು ಆಗುತ್ತದೆ. ಮತ್ತು ವಿಶೇಷವಾಗಿ ನಿಮ್ಮ ಹೆಸರಿಗೆ ಸಂಬಂಧಪಟ್ಟಂತೆ ಇಷ್ಟ ದೇವರ ಅಂದರೆ ದುರ್ಗಾ ಮಾತಾ ಚಾಮುಂಡೇಶ್ವರಿ ದೇವಿಗೆ ನಿಮ್ಮ ಹೆಸರಿನಲ್ಲಿ ಕುಂಕುಮಾರ್ಚನೆ ಅನ್ನುವಂಥದ್ದು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮಾಡಿಸಿ ನಿಮ್ಮ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಆಗುತ್ತದೆ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುರುಜಿ, ಹೋಮ ಹವನದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನು ಈ ಹೋಮ ಹವನ ಮಾಡಿಸೋದ್ರಿಂದ ನಿಜಕ್ಕೂ ಕೂಡ ಶಾಂತಿ, ನೆಮ್ಮದಿ, ಸುಖ ಎಲ್ಲ ಕೂಡ ಸಿಗುತ್ತಾ ಅನ್ನೋದು ಕೆಲವರ ಅನುಮಾನ. ಪ್ರಶ್ನೆಯೇ ಇಲ್ಲ ಇದರಲ್ಲಿ. ಯಾಕಂತಂದರೆ ನಮ್ಮ ದೇವತೆಗಳು ಆದಂತಹ ನಮಗೆ ಮಹಾಭಾರತದಲ್ಲಾಗಿರ್ಬೋದು, ರಾಮಾಯಣದಲ್ಲಾಗಿರ್ಬೋದು, ಒಂದು ಯುದ್ಧವನ್ನು ಗೆಲ್ಲಬೇಕಾದ್ರೆ, ಒಂದು ಸಂಕಲ್ಪವನ್ನು ಈಡೇರಿಸ್ಕೊಳ್ಳಬೇಕಾದ್ರೆ ನಾವು ಸಾಕ್ಷಾತ್ ಕಣ್ಣಲ್ಲೂ ಕೂಡ ನೋಡಿರುವಂಥದ್ದು ಈಗಿನ ಜನ್ಮಾನದಲ್ಲಿ. ಮತ್ತು ಹಿಂದ್ಗಡೆ ಆಗಿರುವಂತಹ ಎಲ್ಲ ಥರದ ಶಾಸ್ತ್ರದ ವಿದ್ಯೆಗಳನ್ನು 64 ವಿದ್ಯೆಗಳನ್ನು ಕಲಿತಿದ್ರೂ ಕೂಡ ಆ ವಿದ್ಯೆಗೆ ನಾವು ಪ್ರದರ್ಶನೆ ಮಾಡೋಕ್ಕೆ ಹೋದಾಗ ಮತ್ತು ಆ ವಿದ್ಯೆಯನ್ನು ನಾವು ಹೇಗೆ ಕಲ್ತಿದ್ದೀವಿ ಅನ್ನುವಂಥದ್ದನ್ನು ತೋರ್ಪಡಿಗೆಗೋಸ್ಕರ ನಾವು ಮಾಡಿದಾಗ ಯಜ್ಞ ಹವನಗಳನ್ನು ಪೂಜೆಗಳ ಮುಖಾಂತರದಿಂದ ಎಲ್ಲ ಥರದ ವಿಧ ಅಂದರೆ ಯಾವ ಕ್ಷೇತ್ರಕ್ಕೆ, ಯಾವ ಸಮಸ್ಯೆಗಳಿಗೆ, ಯಾವ ವಿಷಯಗಳಿಗೆ ನಾವು ಹವನಗಳನ್ನು ಯಾವುದನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಇರುತ್ತದೆ. ಹೀಗಾಗಿ ನಾವು ಹವನ ಹೋಮಗಳನ್ನು ಮಾಡಿದಾಗ ನಮ್ಮಲ್ಲಿರುವಂತಹ ಒಂದು ಸಕ್ಸಸ್ಫುಲ್ ಜೀವನವನ್ನು ಕಾಣಿಸಿಕೊಳ್ಳುವುದಕ್ಕೋಸ್ಕರ ಒಂದು ಏನಂತಂತಂದರೆ ಈ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ಯಾವ ವಸ್ತುಗಳನ್ನು ಯಾವ ರೂಪದಲ್ಲಿ ಯಾವ ಹೋಮಕ್ಕೆ ಉಪಯೋಗಿಸಬೇಕು ಅನ್ನುವಂಥದ್ದು ತುಂಬಾ ವಾಡಿಕೆಗಳಿದ್ದಾವೆ. ಅದನ್ನು ಸಂಪ್ರದಾಯಗಳ ಪ್ರಕಾರವಾಗಿ ಅವುಗಳನ್ನ ಉಪಯೋಗಿಸಿದಾಗ ನಮ್ಮ ಜೀವನದಲ್ಲಿ ನಮ್ಮ ಅನಿಸಿಕೆಗಳಿಗೆ ಸಂಬಂಧಪಟ್ಟಂತೆ ನಾವು ಏನನ್ನು ಸಾಧಿಸಬೇಕು ಅನ್ನೋದು ಇರ್ತೇವೋ ಖಂಡಿತವಾಗ್ಲೂ ನಾವು ಅದನ್ನು ಸಾಧಿಸ್ಕೋಬಹುದು. ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ಯಶವಂತ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ. ಅವರ ರಾಶಿ ನಕ್ಷತ್ರ, ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ. ಡೇಟ್ ಆಫ್ ಬರ್ತ್ ಹೇಳ್ತೀನಿ, 19/7/2005. ಓಕೆ, ರಾಶಿ ನಕ್ಷತ್ರ ಗೊತ್ತಿಲ್ಲ. ಅವರ ಹೆಸರು? ಯಶವಂತ್ ಅಂತ.
ಮಾತಾಡಿ, ಗುರೂಜಿ ಇದ್ದಾರೆ. ಅಮ್ಮ ನಮಸ್ಕಾರ ಅಮ್ಮ. ನಮಸ್ತೆ ಗುರುಜಿ. ಯಶವಂತ್ ಜನ್ಮಸ್ಥಳ ಹೇಳಿ ಅಮ್ಮ. ಯಶವಂತ್ ಜನ್ಮಸ್ಥಳ ಹೊಸಪಟ್ಟಣದಲ್ಲಿದ್ದು. ಹಾಂ ಅಮ್ಮ, ಪ್ರಶ್ನೆ ಏನು ಕೇಳಬೇಕಾಗಿತ್ತು? ವಿದ್ಯಾಭ್ಯಾಸದ ಬಗ್ಗೆ ಹೇಗಿರುತ್ತೆ ಅವನಿಗೆ? BE ಇವಾಗ ಸೇರ್ತಿದೀವಿ. ಇವಾಗ ಧನುಸು ರಾಶಿಗೆ ಸಂಬಂಧಪಟ್ಟಂತಹ ಯೋಗ ಫಲ ಅನ್ನುವಂಥದ್ದು ವಿದ್ಯಾಭ್ಯಾಸನೂ ಚೆನ್ನಾಗಿರುತ್ತೆ, ಮುಂದಿನ ಜೀವನ, ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತಹನೂ ಕೂಡ ಜೀವನ ಚೆನ್ನಾಗಿರುತ್ತದೆ. ಬಟ್ ಏನಪ್ಪ ಅಂತಂದರೆ ತನ್ನ ಇಚ್ಛಾಶಕ್ತಿ ಅನ್ನುವಂಥದ್ದು ಬರ್ತೈತೆ. ಅಂತಂದರೆ ಅವನು ಏನನ್ನು ಮಾಡಬೇಕು ಅನ್ನುವಂಥದ್ರೆ ಎಲ್ಲದರಲ್ಲೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ. ಅಂತಂದರೆ ಸಕ್ಸಸ್ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಆದ ಕಾರಣದಿಂದ ವಿಶೇಷವಾಗಿ ನಿಮ್ಮಿಂದನೇ, ಅಂತಂದರೆ ತಾಯಿಯಿಂದನೇ ಮಗುವಿಗೆ ಕನೆಕ್ಟಿವಿಟಿ, ಒಂದು ಸಕ್ಸಸ್ಫುಲ್ ಅನ್ನೋದಕ್ಕೆ, ಒಂದು ವಿದ್ಯಾಭ್ಯಾಸದಲ್ಲಿ ಉನ್ನತವಾದ ಸ್ಥಾನಕ್ಕೆ ಹೋಗುವಂಥದ್ದು ಮಾರ್ಗ ಅನ್ನುವಂಥದ್ದು ಅವನ ಹೆಸರಿಗೆ ಸಂಬಂಧಪಟ್ಟಂತೆಯೇ ರಾಶಿ ನಕ್ಷತ್ರಗಳನ್ನು ಕೂಡ ತಿಳ್ಕೊಳ್ಳಿ. ಆ ದಿನಾಂಕಕ್ಕೆ ಸಂಬಂಧಪಟ್ಟಂತಹ ನಕ್ಷತ್ರಕ್ಕೆ, ನಕ್ಷತ್ರ ಮತ್ತು ನಕ್ಷತ್ರಾಧಿಪತಿ ಅಂತ ಇರುತ್ತೆ. ಆ ನಕ್ಷತ್ರ ಮತ್ತು ನಕ್ಷತ್ರ ಅಧಿಪತಿಗೆ ಸಂಬಂಧಪಟ್ಟಂತಹ ವಸ್ತ್ರ ಮತ್ತು ಧಾನ್ಯವನ್ನು, ಕಾಳುಗಳು ಅಂದರೆ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಧಾನ್ಯ ಮತ್ತು ವಸ್ತ್ರ ಅಂತ ಬರುತ್ತದೆ. ಇದನ್ನು ಪ್ರತಿದಿನವೂ ಕೂಡ ಅವನ ಕೈಲಿ ಸಾಧ್ಯವಾದಷ್ಟು ಅವನ ಕೈಲಿ ಪ್ರತಿದಿನವೂ 11 ದಿನಗಳ ಕಾಲ ಯಾರಿಗಾದರೂ ದಾನ ಕೊಡೋದಕ್ಕೆ ಕೇಳಿ. ಸರಿನಾ? ಈ ಥರ ಮಾಡಿದಾಗ ಅವನಲ್ಲಿ ವಿದ್ಯಾಭ್ಯಾಸ ಅನ್ನುವಂಥದ್ದು, ಸಕ್ಸಸ್ ಅನ್ನುವಂಥದ್ದು ಕಾಣುತ್ತೆ. ನಿಮ್ಮಿಂದನೇ ಆಗಬೇಕು. ತಾಯಿ ಮುಖಾಂತರದಿಂದ ಕಾಣಿಸ್ದಾಗ, ಅದನ್ನು ಉಪದೇಶ ಮಾಡಿದಾಗ, ಆಶೀರ್ವಾದದಿಂದ ವಿದ್ಯಾಭ್ಯಾಸದಲ್ಲಿ ಮತ್ತು ಮುಂದಿನ ಜೀವನದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಎಲ್ಲ ಥರದ ವಿಷಯಗಳಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಾಣ್ತದೆ. ಮತ್ತು ವಿಶೇಷವಾಗಿ 26 ಅವನಿಗೆ ವಯಸ್ಸು ಕಾಣಿಸಿದ ನಂತರ ನೀವೇನನ್ನೂ ಹೇಳ್ಕೊಡೋದು ಬೇಕಾಗಿಲ್ಲ. ತನಗೆ ತಾನೇ ಎಲ್ಲ ವಿಷಯದಲ್ಲೂ ಕೂಡ ಒಂದು ಸಕ್ಸಸ್ಫುಲ್ ಬರ್ತಾನೆ, ಒಂದು ಉನ್ನತವಾದ ಸ್ಥಾನಕ್ಕೆ ಬರ್ತಾನಮ್ಮ. ಓಕೆ, ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ಬರು ದೇವೇಂದ್ರ ಅಂತ ಸಂಪರ್ಕದಲ್ಲಿದ್ದಾರೆ. ಹಲೋ. ನಮಸ್ಕಾರ ಗುರುಜಿ. ನಮಸ್ಕಾರ ದೇವೇಂದ್ರ ಅವರೇ, ಹೇಳಿ, ಏನು ಪ್ರಶ್ನೆ, ಏನು ಕೇಳಬೇಕಾಗಿತ್ತು? ಒಬ್ಬ ಮನೆಯಲ್ಲಿ ಕಲಹ ಆಗ್ತಿತ್ತು ಗುರುಜಿ ಅವರೇ. ನೀವಿರುವಂಥ ಸ್ಥಳದಲ್ಲ? ದಾವಣಗೆರೆಯಲ್ಲಿ. ನೀವಿರೋ ಜಾಗದಲ್ಲಿ? ಅಂದ್ರೆ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಫ್ಯಾಮಿಲಿ, ಅದೇ ನಿಮ್ಮ ಕುಟುಂಬದಲ್ಲಿ ನೀವಿರುವಂತಹ ಹೌದು. ಮನೆ ಬಾಗಿಲು ಹೆಬ್ಬಾಗಿಲು ಯಾವ ದಿಕ್ಕಿಗಿದೆ? ಪೂರ್ವ ದಿಕ್ಕಿಗಿದೆ ಗುರುಜಿ. ಪೂರ್ವ. ಸ್ವಂತ ಮನೆನಾ ಬಾಡಿಗೆ ಮನೆನಾ ಇದು? ಇಲ್ಲ, ಬಾಡಿಗೆ ಮನೆಯಲ್ಲಿ. ಬಾಡಿಗೆ ಮನೆ. ಎಷ್ಟು ವರ್ಷಗಳಿಂದ ವಾಸವಿದ್ದೀರಾ? ಈಗ 3 ವರ್ಷದಿಂದ ಇದೆ. 3 ವರ್ಷದಿಂದ. ಮೊದಲನೇದಾಗಿ ದೊಡ್ಡವ್ರು ನೀವೇನಾ ಮನೆಗೆ? ಎಲ್ಲರಿಗಿಂತ ಚಿಕ್ಕವ ನಾನೇ ಮನೆಯಲ್ಲಿ. ಅಲ್ಲ, ಮನೆಗೆ ದೊಡ್ಡವ್ರ ಹೆಸರು ಹೇಳಿ. ಮನೆ ದೊಡ್ಡವ ನಾನೇನು. ಸರಿ, ಆಯಿತು. ಇವಾಗ ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ. ಪೂರ್ವ ಬಾಗಿಲು ವಾಸ್ತು ದೋಷ ಅನ್ನುವಂಥದ್ದು ಅಲ್ಲೇನು ಇಲ್ಲ. ವಾಸ್ತು ದೋಷ ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿದೆ. ಮನೆಯಲ್ಲಿ ಇರುವಂತಹ ಎಷ್ಟು ಜನಗಳಿದ್ದಾರೋ ಅಷ್ಟೋ ಜನಗಳಿಗೂ ಕೂಡ ಹೊಂದಾಣಿಕೆ ಅನ್ನುವಂಥದ್ದು ಕಡಿಮೆ ಕಾಣಿಸ್ತಾ ಇದೆ. ಸರಿನಾ? ಈ ಹೊಂದಾಣಿಕೆ ಹೇಗೆ ಅಂತಂದರೆ ಜನಗಳಿಂದ ದಿಷ್ಟಿ ದೋಷ ಅನ್ನುವಂಥದ್ದು ಮುಖ್ಯವಾಗಿ ಬರ್ತಾ ಇದೆ. ಅಂತಂದರೆ ಅಕ್ಕಪಕ್ಕದ ಜನರಲ್ಲಾಗಿರ್ಬೋದು, ಕುಟುಂಬದ ವರ್ಗದವರಿಂದ ಆಗಿರ್ಬೋದು, ಸ್ವಂತದವರಿಂದ ಆಗಿರ್ಬೋದು, ಜನಗಳಿಂದನೇ ದಿಷ್ಟಿ ದೋಷ ಅನ್ನುವಂಥದ್ದು ಪ್ರಥಮ ಸಮಸ್ಯೆ. ಮತ್ತು ನಿಮಗೆ ಸುಮಾರು ಇವಾಗ ಒಂದು 8 ರಿಂದ 9 ತಿಂಗಳ ಒಳಗಡೆ ಆಗಿ ಒಂದು ಸಾವು ನೋವು ಕುಟುಂಬದಲ್ಲಿ, ವಂಶಸ್ಥರಲ್ಲಿ ಒಂದು ಸಾವು ನೋವು ಆಗಿದೆ. ಅದು ಹೋಗಿ ಬಂದಿರುವಂತಹ ಒಂದು ಕಾರ್ಪಣ್ಯ ಅನ್ನುವಂಥದ್ದು ಬರ್ತೈತೆ. ಕರ್ಮ ಮತ್ತು ಕಾರ್ಪಣ್ಯ ಅನ್ನುವಂಥದ್ದು ಬರ್ತೈತೆ. ಅದನ್ನು ಪದ್ಧತಿಗಳ ಮುಖಾಂತರದಿಂದ ನೀವು ಪರಿಹಾರ ಮಾಡಿಕೊಂಡಿಲ್ಲ ಅಂದರೆ ಆ ಸಮಸ್ಯೆ ನಿಮ್ಮ ಮನೆ ಕುಟುಂಬಕ್ಕೂ ಕೂಡ ತಗಲಿದೆ. ಅದನ್ನು ಸ್ವಲ್ಪ ಪಿಂಡೋಪದರ್ಪಣ ಅಂತ ಬರ್ತೈತೆ. ನದಿ ಸ್ಥಾನಗಳಲ್ಲಿ ಹೋಗಿ ನೀವು ಸೂರ್ಯನಿಗೆ ನಮಸ್ಕಾರ ಮಾಡಿ ಏನು ಅದು ಕಾರ್ಯ ಮಾಡಬೇಕಾಗಿರುತ್ತೋ ಅದನ್ನು ಮಾಡಿ ಆದಷ್ಟು ಬೇಗ ಮನೆ ಕುಟುಂಬಕ್ಕೆ ಒಂದು ವೃದ್ಧಿ ಅಂದರೆ ಸಮೃದ್ಧಿ, ಒಂದು ಒಳ್ಳೆಯದು ಅನ್ನೋಂಥದ್ದು ಖಂಡಿತ ಕಾಣಿಸುತ್ತದೆ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುರುಜಿ, ನಾವು ಹೋಮ ಹವನದ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ಯಾವ ಹೋಮದಿಂದ ಶುಭ ಸಿಗುತ್ತೆ, ಹಾಗೆ ಯಾವ್ಯಾವ ಹೋಮ ಮಾಡಿಸಿದ್ರೆ ಏನೇನು ಫಲ ಸಿಗುತ್ತೆ ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಡಿ. ಹೋಮ ಹವನಗಳು ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ, ಶಾಂತಿ ಮತ್ತು ಕರ್ಮಫಲವನ್ನು ಕಳ್ಕೊಳ್ಳುವುದಕ್ಕೋಸ್ಕರ ಈ ಎಲ್ಲ ಹೋಮ ಹವನಗಳನ್ನು ಮಾಡಲೇಬೇಕಾಗಿರುತ್ತದೆ. ಹೀಗಿರುವಾಗ ವಿಶೇಷವಾಗಿ ಗಣಪತಿ ಹೋಮವನ್ನು, ನವಗ್ರಹ ಹೋಮವನ್ನು, ಪುರುಷ ಹೋಮವನ್ನು ಮತ್ತು ಹರುಣ ಹೋಮವನ್ನು, ತಿಲಕ ಹೋಮವನ್ನು ಮತ್ತು
ಅಗ್ನಿಗೆ ಸಂಬಂಧಪಟ್ಟಂತಹ ಹೋಮವನ್ನು ಮತ್ತು ಆಯುಷ್ಗೆ ಸಂಬಂಧಪಟ್ಟಂತಹ ಹೋಮವನ್ನು ಮತ್ತು ಪ್ರತ್ಯಂಗಿ ಹೋಮವನ್ನು, ಗಾಯತ್ರಿ ಹೋಮವನ್ನು, ಸರ್ಪಸೂಕ್ತ ಹೋಮವನ್ನು ಮತ್ತು ಧನ್ವಂತರಿ ಹೋಮವನ್ನು ವಿಶೇಷವಾಗಿ ಎಲ್ಲ ಪೂಜೆ ಪುನಸ್ಕಾರಗಳಿಗೂ ಮತ್ತು ಮನೆಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದು ಏಳಿಗೆಗಾಗಿ ಈ ಹವನಗಳನ್ನು ಮಾಡಲೇಬೇಕಾಗುತ್ತದೆ. ಮತ್ತು ವಿಶೇಷವಾಗಿ ಯಾವುದೇ ಒಂದು ಕಟ್ಟಡ, ಮನೆ ಕಟ್ಟುವಂಥದ್ದಾಗಲಿ, ವಾಣಿಜ್ಯಕ್ಕೆ ಸಂಬಂಧಪಟ್ಟಂಥದ್ದಾಗಲಿ, ಅದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು, ಅಥವಾ ಕೆಲವು ಸಂದರ್ಭಗಳಲ್ಲಿ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಮನೆಗಳಿಗೆ ಹೋದಾಗ ಆ ಮನೆಗಳಿಗೆ ಸಂಬಂಧಪಟ್ಟಂತನೂ ಕೂಡ ನಾವೇನು ಮಾಡ್ತೀವಿ, ಒಂದು ಪೂಜೆ ಮಾಡಿಬಿಟ್ಟು ಒಂದು ಒಳ್ಳೆ ಟೈಮು, ರಾಹುಕಾಲ, ಗುಳಿಕಾಲ, ಯಮಗಂಟ ಕಾಲ, ಒಂದು ಒಳ್ಳೆ ಶುಭ ದಿನ ಅನ್ನುವಂಥದ್ದು ನೋಡಿಕೊಂಡು ಮನೆಗೊಂದು ಹಾಲು ಉಕ್ಕಿಸ್ಬಿಟ್ಟು ಒಳಗಡೆ ಹೋಗ್ತೀವಿ. ಅಂದರೆ ಬಾಡಿಗೆ ಮನೆಗೆ ಮಾತ್ರನೇ ಹೋಮ ಮಾಡಬಾರ್ದಾ, ಸ್ವಂತ ಮನೆಗಳಿಗೆ ಮಾತ್ರನೇ ಮಾಡಬೇಕಾ ಎನ್ನುವಂಥದ್ದು ತಪ್ಪು ಕಲ್ಪನೆ. ಅಂದರೆ ಮನೆಗೆ ಸಂಬಂಧಪಟ್ಟಂತಹ ವಾಸ್ತು ದೋಷ ಬಾಡಿಗೆ ಮನೆಗೂ ಇರುತ್ತೆ, ಸ್ವಂತ ಮನೆಗಳಿಗೂ ಇರುತ್ತೆ. ದೋಷ ಪರಿಹಾರ ಮಾಡ್ಕೊಳ್ಳುವಂಥದ್ದು ಸಪ್ರೇಟು. ಹೋಮ ಹವನಗಳನ್ನು ಮಾಡುವಂಥದ್ದು ನಮ್ಮ ಜೀವನ ಮತ್ತು ವಂಶೋದ್ಧಾರಕ್ಕಾಗಿ, ಜೀವನವನ್ನು ಸಮೃದ್ಧಿ ಪಡ್ಕೊಳ್ಳುವುದಕ್ಕೋಸ್ಕರ ಮತ್ತು ವಂಶೋದ್ಧಾರ ಅನ್ನುವಂಥದ್ದು ಮತ್ತು ನಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಸಕ್ಸಸ್ಫುಲ್ ಮಾಡಿಕೊಳ್ಳುವುದಕ್ಕೋಸ್ಕರ ಹೋಮ ಹವನಗಳನ್ನು ಮಾಡ್ತೀವಿ. ಇದರಲ್ಲಿ ವಿಶೇಷವಾಗಿ ದಿಷ್ಟಿ ದೋಷ ಇರ್ಬೋದು, ಮಾಟ ಮಂತ್ರ ಅನ್ನುವಂಥದ್ದು ಇರ್ಬೋದು, ಏನು ಹೋಮಾಚಾರ ಅಂತ ಹೇಳ್ತೀವೋ ಆ ಥರ ಹೋಮಾಚಾರ ಮಾಡುವಂಥದ್ದು, ತಗಲಿರುವಂಥದ್ದು ನಮಗೆ ಅನುಭವಗಳಾಗಿರ್ತವೆ. ಹೇಗೆ ಅವುಗಳನ್ನ ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ಗುರುವಿನ ಆಜ್ಞೆಯಿಂದ ನಿಮ್ಮ ಇಷ್ಟ ದೇವರಿಗೆ ಸಂಬಂಧಪಟ್ಟಂತಹ ಮತ್ತು ಕುಲದೇವರಿಗೆ ಸಂಬಂಧಪಟ್ಟಂತಹ ಒಂದು ಗುರುವಿನ ಕಡೆಯಿಂದ ನಿಮಗೆ ಗಣಪತಿ ಹೋಮವನ್ನು ಮಾಡಿಸಬೇಕಾಗುತ್ತದೆ ಮತ್ತು ಧನ್ವಂತರಿ ಹೋಮವನ್ನು ಕೂಡ ಮಾಡಿಸಬೇಕಾಗುತ್ತದೆ, ಚಂಡಿಕಾ ಹೋಮವನ್ನು ಮಾಡಿಸಬೇಕಾಗುತ್ತದೆ. ಈ 3 ವಿಧಾನಗಳಿಂದ ಮನೆಗೆ ಕುಟುಂಬಕ್ಕೆ ಆಗಿರುವಂತಹ ಒಂದು ಮಾಟದೋಷ ಆಗಿರ್ಬೋದು ಮತ್ತು ದಿಷ್ಟಿ ದೋಷ ಆಗಿರೋದು, ಶಕುನಗಳಿಂದ ಆಗ್ತಾ ಇರುವಂತಹ ಒಂದು ಅಪಶಕುನಗಳು, ನಾವು ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳಿಗೆ ಅಡಚಣೆಗಳು, ಇವುಗಳಿಂದ ಈ 3 ಪ್ರಯೋಗಗಳಿಂದ, ಈ 3 ಹೋಮಗಳಿಂದ, ಯಾವುದನ್ನು ಚಂಡಿಕಾ ಹೋಮ ಮತ್ತು ಧನ್ವಂತರಿ ಹೋಮ ಮತ್ತು ಗಣ ಹೋಮ, ಈ 3 ಹೋಮಗಳಿಂದ ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬಹುದು. ಮತ್ತು ಕಾಲರ್ ಇದ್ದಾರೆ, ಮಾತಾಡಿಸ್ಬೇಡೋಣ. ಹಲೋ ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ನಮ್ಮ ಹೆಸರು ಅನಿತಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮನೆ ಬಗ್ಗೆ. ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ಕಾರ ಅನಿತಾ ಅವರೇ. ನಮಸ್ತೆ ಗುರುಜಿ. ಹೇಳಿ ಅಮ್ಮ, ಪ್ರಶ್ನೆ ಏನಮ್ಮ? ಪ್ರಶ್ನೆ, ನಮ್ಮ ಮನೆಗೆ ದನ ಕರುಗಳೆಲ್ಲ ಹಿಂಗೆ ತುಂಬಾಗಿರೋ ಗಬ್ಬಾಗಿರೋ ಹಸುಗಳೆಲ್ಲ ಸತ್ತೋದ್ವು ಗುರುಜಿ. ಅದಕ್ಕೆ ಏನಾದ್ರು ಮನೆ ದೋಷನ ಯಾರಾದ್ರೂ ಮಾಡ್ಸಿರೋದ? ಯಜಮಾನ್ರ ಹೆಸರೇನಮ್ಮ? ಮುನಿಸ್ವಾಮಿ. ಮುನಿಸ್ವಾಮಿ ವಯಸ್ಸು? 44. ಸರಿ ಅಮ್ಮ, ಇವಾಗ ಮನೆಗೆ ಸಂಬಂಧಪಟ್ಟಂತಹ ನೀವು ದನ ಕರುಗಳು ಒಂದರಿಂದ ಒಂದು ದನ ಕರುಗಳು ಮತ್ತು ಮನೆಗೆ ಸಂಬಂಧಪಟ್ಟಂತೆ ಮಾರಣ ಹೋಮ ಅನ್ನುವಂಥ ನಡೀತಾ ಇದೆ ಅಂತ ಹೇಳಿದ್ರಿ. ಇದಕ್ಕೆ ಸಮಸ್ಯೆ ಖಂಡಿತವಾಗ್ಲೂ ಕೂಡ ಹೋಮಾಚಾರ ವಿಷಯದಿಂದನೂ ಕೂಡ ಸಮಸ್ಯೆಗಳು ಬಂದಿರ್ತವೆ ಮತ್ತು ಗ್ರಹಗತಿಗಳಿಗೆ ಸಂಬಂಧಪಟ್ಟಂತಹ, ಅಂದರೆ ನಿಮ್ಮ ಮನೆಯ ಹೆಬ್ಬಾಗಿಲಿಗೂ ಮತ್ತು ಮನೆಯ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಕೂಡ ರಾಹು ಮತ್ತು ಕೇತುವಿನ ಸಮಸ್ಯೆ ಇದೆಯಾ? ಯಾವುದು? ನವಗ್ರಹಗಳಲ್ಲಿ ಎಷ್ಟು ಜನ ಇದ್ದೀರೋ ನಿಮ್ಮ ಮನೆಯಲ್ಲಿ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ರಾಹು ಕೇತು ನಿಮ್ಮ ಜನ್ಮ ಜಾತಕದಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಾ ಇದೆ ಮನೆಗೆ ಅನ್ನುವಂಥದ್ದು ಸ್ವಲ್ಪ ಸಂಪೂರ್ಣ ಮಾಹಿತಿ ಬೇಕಾಗುತ್ತದೆ. ಅದನ್ನು ತಿಳ್ಕೊಂಡು ತದನಂತರ ನಿಮ್ಮ ಮನೆಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಮಾಟ ಮಂತ್ರ ಯಂತ್ರ ಮಂತ್ರ ತಂತ್ರಗಳಿಂದ ಏನಾದರೂ ಕುತಂತ್ರಗಳೇನಾದರೂ ನಡೆದಿದೆಯಾ, ಇದನ್ನು ಪರಿಹಾರ ಅಂತಂದರೆ ಅದನ್ನು ಫಸ್ಟ್ ತಿಳ್ಕೊಂಡ್ರೆ ನಿಮ್ಮ ಮನೆಗೆ ಕುಟುಂಬಕ್ಕೆ ಸಮಸ್ಯೆ ಆಗಿದ್ದರೆ ಅದನ್ನು ಸಂಪೂರ್ಣ ಮಾಹಿತಿ ಹೇಗೆ ಅಂತಂದರೆ ಒಂದು ಹವನದಿಂದ, ಅಂತಂದರೆ ಪ್ರತ್ಯಂಗಿ ಹೋಮ ಅಂತ ಬರ್ತೈತೆ, ಅದನ್ನು ತಿಳ್ಕೊಳ್ಳಿ. ನಿಮ್ಮ ದೇವಸ್ಥಾನದಲ್ಲಿ ಅಕ್ಕಪಕ್ಕದಲ್ಲೇ ಯಾರಾದರೂ ಅರ್ಚಕರು ಯಾರಾದರೂ ಇದ್ದರೆ, ನಿಮ್ಗೆ ಹಿತೈಷಿಗಳು ಗುರುಗಳು ಅನ್ನುವಂಥದ್ದು ಯಾರು ಇದ್ದಾರೋ ಅವ್ರ ಹತ್ರ ತಿಳ್ಕೊಳ್ಳಿ. ಪ್ರತ್ಯಂಗಿ ಹೋಮ ಅನ್ನುವಂಥದ್ದು ಇರುತ್ತೆ, ಅದನ್ನು ನಿಮ್ಮ ಮನೆಯಲ್ಲಿ ಕುಟುಂಬ ಸಮೇತ ಎಲ್ಲರೂ ಮಾಡಿಸಿದಾಗ, ಅಥವಾ ನಿಮಗೆ ಮನೆಯಲ್ಲಿ ಮಾಡ್ಸೋಕ್ಕಾಗಿಲ್ಲ ಅಂತಂದರೆ ನಮ್ಮನ್ನು ಖುದ್ದಾಗಿ ಭೇಟಿಯಾಗಿ ಕರೆ ಮಾಡಿ ಅದಕ್ಕೆ ತಕ್ಕಂತೆ ಸೂಕ್ತ ಪರಿಹಾರ ಅನ್ನುವಂಥದ್ದು ತಿಳಿಸ್ಕೊಡ್ತೀವಮ್ಮ. ಓಕೆ, ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಹಲೋ. ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು?
ಎಷ್ಟು ರೇಖಾ ಅಂತ. ಸ್ವಲ್ಪ ಜೋರಾಗಿ ಮಾತಾಡಿ. ರೇಖಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು. ಅವರ ಡೇಟ್ ಆಫ್ ಬರ್ತ್, ರಾಶಿ, ನಕ್ಷತ್ರ ತಿಳಿಸ್ಕೊಡಿ. 1ನೇ ತಾರೀಕು 10ನೇ ತಿಂಗಳು 10ನೇ ತಾರೀಕು 2005. ಓಕೆ, ರಾಶಿ, ನಕ್ಷತ್ರ? ನಕ್ಷತ್ರ ಕಟಕ, ರಾಶಿ. ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ಕಾರ ಅಮ್ಮ. ನಮಸ್ತೆ ಗುರುಜಿ. ಮಗು ಹೆಸರು ಏನಂದ್ರಿ? ಮದುವೆ ಮಾಡಿದೀವಿ, ಮಗಳ ಬಗ್ಗೆ ಕೇಳಬೇಕಿತ್ತು. ಅದೇ ಹೆಸರೇನಮ್ಮ? ಮಗಳ ಹೆಸರೇನು? ಕವನ್ ಅಂತ. ಸರಿ ಅಮ್ಮ, ಪ್ರಶ್ನೆ ಹೇಳಿ ಅಮ್ಮ. ಸಂತಾನ ಅವ್ರ ಜೀವನ ಮುಂದೆ ಹೆಂಗಿರುತ್ತೆ ಅಂತ. ಅದನ್ನು ಇಬ್ಬರು ಹೆಸರು ತಿಳ್ಕೊಬೇಕನ್ನ. ಮಗು ಮಾತ್ರ ಅಂತಾರೆ, ಮಗಳ ಹೆಸರು ಮಾತ್ರ ಅಲ್ಲ, ಅಳಿಯ ಮತ್ತು ಮಗಳ ಹೆಸರು ವಿಶೇಷವಾಗಿ ಅವರ ಸಾಲ. ಅಳಿಯ ತಮ್ಮಂಗೆ ಮಾಡಿದೀವಿ ಗುರುಜಿ. ಆಯಿತು. ತಮ್ಮನ ಹೆಸರು ಶ್ರೀಕಂಠ ಮೂರ್ತಿ ಅಂತ. ಹಾಂ ಹಾಂ. ಡೇಟ್ ಆಫ್ ಬರ್ತ್ ಒಂದು 1ನೇ ತಿಂಗಳು 5ನೇ ತಾರೀಕು 96 ಮತ್ತು ಇವರು 2000. ಸರಿ ಅಮ್ಮ. ಇವಾಗ ಇಬ್ಬರ ಹೆಸರಲ್ಲೂ ಕೂಡ ಗ್ರಹತಿಗಳ ಯೋಗ ಬಲದಿಂದ ಚೆನ್ನಾಗೇ ಇದೆ, ಏನು ಪ್ರಾಬ್ಲಮ್ ಇಲ್ಲ. ನೀವು ಏನನ್ನೂ ನಿರಾಶೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಅವ್ರ ಜೀವನ ತುಂಬ ಚೆನ್ನಾಗಿರ್ತೈತೆ. ಮನೆ ಕುಟುಂಬ ದೇವರತಿ ಇದೇ ತರ ಹೇಳ್ತಾರೆ, ಅವರು ಹೊಂದಾಣಿಕೆ ಕಡಿಮೆ ಗುರುಜಿ. ಅಮ್ಮ, ಅದನ್ನೇ ಹೇಳ್ತಾ ಇದ್ದೀನಿ. ಇವಾಗ ಅವರ ಸಾಲವಳಿಗೆ ಅವರಿಬ್ಬರ ಹೆಸರಿನಲ್ಲೂ ಕೂಡ ನಾಮ ನಕ್ಷತ್ರಕ್ಕೆ, ಜನ್ಮ ನಕ್ಷತ್ರಕ್ಕೆ ಇವಾಗ ಏನು ನೋಡೋಕೆ ಹೋಗಬೇಡಿ. ಯಾಕಂತಂದರೆ ಮದುವೆ ಆಲ್ರೆಡಿ ಆಗೋಗಿರೋದ್ರಿಂದ ನಾಮ ನಕ್ಷತ್ರಕ್ಕೆ, ಇಬ್ಬರ ಹೆಸರು ನಾಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಗ್ರಹಗತಿಗೆ ಯೋಗ ಬಲ ಅನ್ನುವಂಥದ್ದು ಏನು ಇರುತ್ತೆ, ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ನಡೀತಾ ಇದೆ. ಆ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಏನು ಎಕ್ಸಾಕ್ಟ್ ಆಗಿದೆಯೋ ಅದನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ಶ್ರೀದೋಷ ಯಜ್ಞ ಅಂತ ಬರ್ತೈತೆ. ಶ್ರೀದೋಷನ ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ಒಂದು ಯಜ್ಞ ಅನ್ನುವಂಥದ್ದು ಬರ್ತೈತೆ. ಆ ಯಜ್ಞವನ್ನು ನೀವು ಮನೆಯಲ್ಲೇ ಮಾಡಿಸಿ ಅಥವಾ ನಮಗೆ ಖುದ್ದಾಗಿ ಭೇಟಿಯಾಗಿ ನಮ್ಮ ಹತ್ರ ಬನ್ನಿ, ನಿಮಗೆ ಸೂಕ್ತ ಸಲಹೆ ಕೊಡ್ತೀವಿ. ಅವರಿಬ್ಬರನ್ನು ಕರ್ಕೊಂಡು ಬಂದರೂ ಕೂಡ ಅವರಿಬ್ಬರು ಮುಖಾಂತರದಿಂದ ಮುಂದ್ಗಡೆನೇ ಕೂರಿಸಿ ಅವ್ರು ನಿಮ್ಮ ಕಣ್ಣಾರನೇ ಇರುವಂತಹ ಸಮಸ್ಯೆಗಳನ್ನ ತೋರಿಸ್ಕೊಟ್ಟು ಪರಿಹಾರನೂ ಮಾಡಿಕೊಡ್ತೀವಿ. ಅವರಿಬ್ಬರು ಬರೋಕ್ಕಾಗಿಲ್ಲ ಅಂದರೆ ನೀವು ಮಾತ್ರನೇ ಬನ್ನಿ, ಪರವಾಗಿಲ್ಲ, ಕ್ಲಿಯರ್ ಮಾಡಿಕೊಡ್ತೀವಿ ಅಮ್ಮ. ಹಲೋ, ಕರೆ ಕಟ್ಟಾಗಿದೆ ಅನ್ಸುತ್ತೆ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ವಿಶೇಷವಾದಂತಹ ಹೋಮಗಳ ಕುರಿತಾಗಿ, ಮುಂದುವರಿಸಿ. ವಿಶೇಷವಾಗಿ ಹರುಣ ಹೋಮ ಮತ್ತು ತಿಲಕ ಹೋಮ ಅಂತ ಬರುತ್ತದೆ. ಹರುಣ ಹೋಮ ಅನ್ನುವಂಥದ್ದು ನಮ್ಮಲ್ಲಿ ಇರುವಂತಹ ಒಂದು ಕಾಯಿಲೆಗಳನ್ನು, ಅಂದರೆ ಕೆಲವು ಸಂದರ್ಭಗಳಲ್ಲಿ ಎಷ್ಟೇ ಒಂದು ವೈಜ್ಞಾನಿಕವಾಗಿ ಅಂತಂದರೆ ಡಾಕ್ಟರ್ ಹತ್ರ ಹೋಗಿ ಮೆಡಿಕಲ್ ಇಂಜೆಕ್ಷನ್ನು ಅಥವಾ ಇಂಗ್ಲೀಷ್ ಮೆಡಿಷನ್ ಅನ್ನುವಂಥದ್ದು ಏನೇ ತಗೊಂಡ್ರೂ ಕೂಡ ಎಷ್ಟು ದೊಡ್ಡ ಕಾಯಿಲೆಗಳನ್ನು ಕೂಡ ಎಷ್ಟು ದಿನಗಳವರೆಗೂ ಕೂಡ ತಗೊಳ್ತಾ ಇದ್ರೂ ಕೂಡ ಬಟ್ ಅದರಲ್ಲಿ ಸಕ್ಸಸ್ ಆಗೋದಿಲ್ಲ. ಅಂತಹ ಕಾಯಿಲೆಗಳಿಗೆ ಶಾಶ್ವತವಾದ ಪರಿಹಾರ ಅಂತಂದರೆ ಎಕ್ಸಾಂಪಲ್ ಆಗಿ ನಮಗೆ ಮನೆಯಲ್ಲೇ ಒಂದು ಕರ್ಪೂರದ ಮತ್ತು ತುಪ್ಪದಲ್ಲಿ ನೆನೆಸಿರುವಂತಹ ಕರ್ಪೂರವನ್ನು ಪ್ರತಿದಿನ ಮನೆಯ ಅಂಗಳದಲ್ಲಿ ನಮ್ಮ ಬೆಡ್ರೂಮ್ನಲ್ಲಾಗಿರ್ಬೋದು, ದೇವ್ರ ಮನೆಯಲ್ಲಾಗಿರ್ಬೋದು, ಅವುಗಳನ್ನ ಪ್ರತಿದಿನ ಹಚ್ಚಿದಾಗ ಅದರಿಂದ ಬರುವಂತಹ ಒಂದು ಸುಗಂಧ ದ್ರವ್ಯ ಅನ್ನುವಂಥದ್ದು ಏನಿರುತ್ತೋ ಅವುಗಳಿಂದನೂ ಕೂಡ ನಮಗೆ ನಮ್ಮಲ್ಲಿರುವ ಒಂದು ನೆಗೆಟಿವ್ ಎನರ್ಜಿ ಖಂಡಿತವಾಗ್ಲೂ ಕೂಡ ಹೊರಗಡೆ ಹೊಂಟೋಗ್ಬಿಡುತ್ತೆ. ಇದು ಅಕ್ಷರಶಃ ಸತ್ಯ. ಇದರಿಂದನೇ ಇದೇ ರೀತಿ ನಮ್ಮಲ್ಲಿ ಇರುವಂತಹ ಒಂದು ನರನಾಡಿಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯ ಕೆಟ್ಟಿರುತ್ತೆ. ಎಷ್ಟೋ ವರ್ಷಗಳಿಂದನೂ ಕೂಡ ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಅಂಥದ್ರಲ್ಲಿ ಈ ಅರುಣ ಹೋಮ ಅನ್ನುವಂಥದ್ದು ಏನಿರುತ್ತೋ ಈ ಹೋಮದಿಂದ ಸಂತಾನ ಭಾಗ್ಯದಲ್ಲಾಗಿರ್ಬೋದು ಮತ್ತು ಕಾಯಿಲೆಗೆ ಸಂಬಂಧಪಟ್ಟಂತಹ ಅಂದರೆ ಮೆಂಟಲಿ ಸಿಕ್ಕಾಗಿರ್ತಾರೆ, ಅಂತಂದರೆ ಮಾನಸಿಕವಾಗಿ ನೊಂದು ಬೆಂದಿರ್ತಾರೆ. ಯಾವುದ್ರಲ್ಲೂ ಕೂಡ ಅವರಿಗೆ ಎಲ್ಲ ಥರದ ಎಜುಕೇಷನ್ ಅವ್ರಿಗಿದ್ರೂ ಕೂಡ ಅರಿವೇ ಇರೋದಿಲ್ಲ, ಮರ್ತೋಗ್ತಾ ಇರ್ತಾರೆ. ಯಾವುದ್ರಲ್ಲೂ ಕೂಡ ಸಂಪೂರ್ಣವಾಗಿ ಪರಿಪ್ರಜ್ಞೆ ಅನ್ನುವಂಥದ್ದು ಇರೋದಿಲ್ಲ. ಇಂತಹ ಸಂದರ್ಭಗಳಿಗೆ ಅರುಣ ಹೋಮ ಅನ್ನುವಂಥದ್ದು ಮಾಡಿಸ್ಕೊಡ್ತೀವಿ. ಈ ಪ್ರೇಯರ್, ಈ ಪೂಜೆ ಅನ್ನುವಂಥದ್ದು ಮಾಡಿದಾಗ ಸಂಪೂರ್ಣವಾಗಿ ಪರಿಹಾರ ಅನ್ನುವಂಥದ್ದು ಸಿಗ್ತದೆ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಮ ಹವನ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಮತ್ತೆ ನಾಳೆ ಭೇಟಿಯಾಗೋಣ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ.
ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇನ್ನೂ ಸಾಕಷ್ಟು ಮಂದಿ ಕರೆ ಮಾಡಿರ್ತೀರಾ, ಎಲ್ಲರ ಕಾಲ್ ಕನೆಕ್ಟ್ ಆಗಿರೋದಿಲ್ಲ. ಸೊ ಅಂಥವರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಗುರೂಜಿಯವರ ಮತ್ತೊಂದು ಕಾಂಟ್ಯಾಕ್ಟ್ ನಂಬರನ್ನು ಈಗ ತೋರಿಸ್ತೀವಿ, ಹಾಗೆ ಅವರ ವಿಳಾಸವನ್ನು ಕೂಡ ನಿಮಗೆ ಡೀಟೇಲ್ಸ್ ಸಮೇತ ತೋರಿಸ್ತೀವಿ. ನೀವು ಅದಕ್ಕೆ ಭೇಟಿ ಕೊಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ. ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ, ಫಸ್ಟ್ ಮೇನ್, 3ನೇ ಬ್ಲಾಕ್, 4ನೇ ಸ್ಟೇಜ್, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. 990089089019 990089089018.